ಕೆಲಸ ಮಾಡೋಕ್ಕೆ ಅವಕಾಶ ಸರ್ಕಾರ ಆದೇಶ ಆಯ್ತಾ ವಾಪಸ್ ಹೋಗಕ್ಕೆ ಇಮ್ಮಿಡಿಯೇಟ್ ಹೊರಟೋಗ್ತಾರೆ. ಯಾರು ಕೇಳೋದಿಲ್ಲ ಹೊರಟೋಗ್ತಾರೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನೇಮಕ ವಿವಾದ. ಪರ ವಿರೋಧ ಸಂಘರ್ಷ, ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರ ಸ್ವೀಕಾರ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನೇಮಕ ವಿವಾದಕ್ಕೆ ಕಾರಣವಾಗಿತ್ತು. ಮುಖ್ಯಾಧಿಕಾರಿ ನೇಮಕಕ್ಕೆ ಪರ ವಿರೋಧದ ಸಂಘರ್ಷ ಏರ್ಪಾಟಾಗಿತ್ತು. ಕೊನೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಮುಖ್ಯಾಧಿಕಾರಿ ಅಧಿಕಾರ ಸ್ವೀಕರಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣ ಪಂಚಾಯಿತಿ ನೂತನ ಮುಖ್ಯಾಧಿಕಾರಿಯಾಗಿ ಮಂಜುನಾಥ್ ಅವರ ನೇಮಕವು ಪಟ್ಟಣದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು. ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು. ಕೌನ್ಸಿಲರ್ಗಳು ಮತ್ತು ಸಾರ್ವಜನಿಕರ ಪರ ವಿರೋಧದ ಸಂಘರ್ಷದ ನಡುವೆ ಕೊನೆಗೂ ಮಂಜುನಾಥ್ ಪೊಲೀಸ್ ರಕ್ಷಣೆಯಲ್ಲಿ ಅಧಿಕಾರವನ್ನ ವಹಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಮಂಜುನಾಥ್ ಅಧಿಕಾರ ವಹಿಸಿಕೊಳ್ಳಲು ಆಗಮಿಸುತ್ತಾ ಇರುವ ಸುದ್ದಿ ತಿಳಿದ ಕೂಡಲೇ ಹಾಲಿ ಇರುವ 18 ಸದಸ್ಯರ ಪೈಕಿ 9 ಕೌನ್ಸಿಲರ್ಗಳು ಸೇರಿದಂತೆ ಹಲವು ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಅವರು ಕಚೇರಿಯ ಪ್ರವೇಶ ದ್ವಾರದಲ್ಲಿಯೇ ಶಾಮಿಯಾನ ಹಾಕಿ ಬಾಗಿಲಿಗೆ ಅಡ್ಡವಾಗಿ ಕೂತು ಗೋ ಬ್ಯಾಕ್ ಮಂಜುನಾಥ್ ಎಂದು ಘೋಷಣೆಗಳನ್ನ ಕೂಗಿದ್ರು. ಸ್ಥಳೀಯ ಶಾಸಕರು ಬರೋವರೆಗೂ ಮಂಜುನಾಥ್ ರವರನ್ನ ಒಳಗೆ ಬಿಡೋದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಎಂಎಲ್ಎ ಸಾಹೇಬರು ಬರಲಿ, ಅವ್ರು ಬಂದ ತಕ್ಷಣ ಒಳಗಡೆ ಬಿಡು ಅಂದ್ರೆ ಬಿಡೋಣ. ನಾವೇ ಒಂದು ಹೇಳ್ತೀವಿ, ಯಾಕಪ್ಪ ನಮ್ಮ ಅಕ್ಕನ ಮಗನ ಬಗ್ಗೆ ಬೈತೀವಿ. ಅಧಿಕಾರಿ ಬೇಕಾದ್ರೆ ಅವ್ರು ಪಿಡಿ ಆದ್ರೂ ವಾಪಸ್ ಹೋದ್ರು ಹೋಗ್ಲಿ, ನೀವು ಒಳಗಡೆ ಹೋಗಕ್ಕೆ ಆರ್ಡರ್ಸ್ ಮಾಡಬೇಡಿ ಮತ್ತು ಹೊರಗಡೆ ಕಳಿಸ್ತೇನೆ ಅವ್ರು. ನನ್ನ ಮಾತು ಕೇಳಿ. ಅವ್ರಿಗೆ ಮಾತಾಡಿದೆ ಅಂತ ಹೇಳ್ರಿ. ಹಿಂದೆ ಇಲ್ಲಿ ನಾವು ನೀನ್ ಹೇಳಿ ಹೊರಟ್ಬಿಡು, ಬೇಡ ನಮಗೆ, ನೀನೇನ್ ಬೇಡ, ಎಲ್ಲರೂ ಒಟ್ಟಾಗೋದನ, ಎಲ್ಲ ಒಟ್ಟಾಗೋದನ. ಸಾಹೇಬ್ರು ಬರ್ಲಿ 5 ನಿಮಿಷ. ಈಗ ಸರ್ಕಾರ ಆದೇಶ ಪ್ರಕಾರ ಬಂದಿದ್ದೀನಿ, ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಸರ್ಕಾರ ಆದೇಶ ಆಯ್ತಾ ವಾಪಸ್ ಹೋಗಕ್ಕೆ
ಇಮ್ಮಿಡಿಯೇಟ್ ಹೊರಟೋಗ್ತೀನಿ. ಯಾರು ಕೇಳೋದಿಲ್ಲ ಹೊರಟೋಗ್ತಾರೆ. ಒಂದು ಮಾತು ಕೊಟ್ಟಿದ್ದೆ ನಾನು, 2 ನಿಮಿಷ ಏನು ಬಾಯಿನಲ್ಲಿ ಹೇಳಿದ್ರು ಹೊರಟೋಗ್ತೀನಿ ಅಂತ. ನಿಮ್ಗೆಲ್ಲ ಗೊತ್ತಿದೆ. ನೈಟೇ ಮನೆ ಕಾಲಿಗೆ ಮಾಡ್ಕೊಂಡು ಹೋಗಿದ್ದೆ. ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಎಲ್ಲಾ ವಿಚಾರಗಳನ್ನು ಹೇಳ್ತೀನಿ ಕೇಳ್ರಿ. MLA ಅವ್ರು ಬರ್ತಾ ಇದಾರೆ, 5 ನಿಮಿಷ ಈಗಲೂ ಫೋನ್ ಮಾಡಿದ್ರೆ 5 ನಿಮಿಷ ಬರ್ತಾರೆ ಅಂತ ವೆಯ್ಟ್ ಮಾಡಿ. ಏನ್ ಪ್ರಪಂಚ ಇನ್ನೂ ಸಮಯ ಇದೆ, ದಯಮಾಡಿ ಸುಮ್ಮನೆ. ಇವೆಲ್ಲದು ನಿನ್ನ ಅವತಾರಗಳು ಮಾಡಲ್ಲ ನೀನು ಅಂತ ಗೊತ್ತು. ಎಲ್ಲ ನೀವೆಲ್ಲೋ ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ. ಹಾಗೂ ಮಾನ್ಯ ಗೌರವಾನ್ವಿತ ಸ್ಥಳೀಯ ಶಾಸಕರಿಗೆ ಹಾಗೂ ಪಟ್ಟಣ ಪಂಚಾಯತ್ ಎಲ್ಲ ಗೌರವಾನ್ವಿತ. ಇನ್ನು ಮತ್ತೊಂದೆಡೆ ಮಂಜುನಾಥ್ ಅವರಿಗೆ ಬೆಂಬಲವನ್ನ ಸೂಚಿಸಿದ ಇನ್ನೊಂದು ಗುಂಪು ಸಹ ಸ್ಥಳದಲ್ಲಿ ಸೇರಿತ್ತು. ಈ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ಮತ್ತು ವಾಗ್ವಾದ ನಡೆದು ಪರಿಸ್ಥಿತಿ ಬಿಗಡಾಯಿಸಿತು. ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನ ನಿಯಂತ್ರಿಸಿ ಪರಿಸ್ಥಿತಿಯನ್ನ ಶಾಂತಿಯುತವಾಗಿರುವಂತೆ ನೋಡಿಕೊಂಡ್ರು. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.